ಇವತ್ತು ಬೆಳಗ್ಗೆನೇ ಎದ್ದು ಮರಿಗಳಿಗೆಲ್ಲ ಕೈ ತಿಂಡಿನ ಕೊಟ್ವಿ. ನೋಡ್ಬೋದು ಎಲ್ಲ ಮರಿಗಳು ಕೂಡ ಕೈ ತಿಂಡಿನ ತಿಂತಾ ಇದ್ವು. ಅದಾದ್ಮೇಲೆ ಚಳಿ ಅಂತೂ ಭಾಳ ಇತ್ತು, ಅದಕ್ಕೆ ಬೆಂಕಿ ಕಾಸ್ಕೊಳ್ಳೋಣ ಅಂತ ಬೆಂಕಿ ಹತ್ರ ಬಂದು ಕುಂತ್ಕೊಂಡೆ. ಅದಾದ್ಮೇಲೆ ಹೊಲ್ದ ಹತ್ರ ಸ್ವಲ್ಪ ಅಡಿಕೆ ಗೋಟೆಲ್ಲ ಉಣೋದಿತ್ತು, ಅದಕ್ಕೆ ಅಡಿಕೆ ಗೋಟು ಉಣೋಣ ಅಂತ ಹೊಲ್ದ ಹತ್ರ ಹೋಗಿ ಅಡಿಕೆ ಗೋಟು ನಾನು ನಮ್ಮ ಅಪ್ಪ ಎಲ್ಲ ಅಡಿಕೆ ಗೋಟು ಉಣ್ಕೊಂಡು ಮನೆ ಹತ್ರ ಬಂದ್ವಿ. ಆಮೇಲೆ ಮರಿಗಳೆಲ್ಲ ನೀರೆಲ್ಲ ಕುಡ್ದಾಕಿದ್ವು. ಮರಿಗಳಿಗೆ ಇವತ್ತು ಔಷಧಿ ಹಾಕಿದ್ವಿ. ನೋಡ್ಬೋದು ಯಾವ ಔಷಧಿ ಹಾಕಿರೋದು ಅಂತ ಕೇಳ್ಬೋದು. ಲಿವರ್ ಟಾನಿಕ್ ಹಾಕಿರೋದು. ಯಾವ ಬ್ರ್ಯಾಂಡು ಅಂದರೆ ನೋಡ್ಬೋದು ಇದೇ ಬ್ರ್ಯಾಂಡ್ ನಾವು ಹಾಕಿರೋದು. ವರ್ಬ್ಯಾಕ್ ಅವ್ರದ್ದು ಹಾಕಿರೋದು ನಾವು, ವರ್ಬ್ಯಾಕ್ ಬ್ರೂಟಾನ್ ಅಂತ. ಆಮೇಲೆ ಟೈಮ್ ಕೂಡ 12 ಗಂಟೆ ಆಗಿತ್ತು. ಮರಿಗಳಿಗೆಲ್ಲ ಕಡಲೆಬಳ್ಳಿ ಕೂಡ ಹಾಕಿದ್ವಿ, ಎಲ್ಲ ತಿಂತಾಯಿದ್ವು. ಅದಾದಮೇಲೆ ಇಲ್ಲಿ ನಮ್ಮ ಶೆಡ್ ಪಕ್ಕ ಬಂದೆ. ಇಲ್ಲಿ ನೋಡ್ಬೋದು ಇವರು ಕೂಡ ಮರಿಗಳನ್ನ ತಂದಿದ್ದು. ಎಷ್ಟು ಮರಿ ತಂದಿರೋದು ಅಂದರೆ 50 ಮರಿ ತಂದಿರೋದು. ಒಂದೊಂದು ಮರಿ ಇವ್ರಿಗೆ 7,000 ಕೂಡ ಬಿದ್ದೈತೆ. ಮತ್ತು ಇವ್ರದ್ದು ಹೈಟೆಕ್ ಶೆಡ್ ಕೂಡ. ಎಲ್ಲ ನೋಡ್ಕೊಂಡು ನಾನು ಮನೆ ಹತ್ರ ಹೋಗಿ ಊಟ ಮಾಡಿದೆ. ಮತ್ತು ಈಗ ಸಂಜೆ 5 ಗಂಟೆ. ನೋಡ್ಬೋದು ಮರಿಗಳಿಗೆಲ್ಲ ಕೈ ತಿಂಡಿನ ಕೊಟ್ವಿ. ಮರಿಗಳೆಲ್ಲ ಕೈ ತಿಂಡಿನ ತಿಂತಾ ಇದ್ದಾವೆ. ಈಗ ಸಂಜೆ 6:30. ನೋಡ್ಬೋದು ಮರಿಗಳು ಏನು ಮಾಡ್ತಿದ್ದಾವೆ ಅಂತ ನೋಡೋಣ ಅಂತ ಬಂದೆ. ಈ ಮರಿಗಳಂತೂ ನೋಡೋದೇ ಈ ಥರ ಮಾಡ್ತಿದ್ದಾವೆ, ನೋಡ್ಬೋದು ನೀವು. ಆಮೇಲೆ ರಾತ್ರಿ 8 ಗಂಟೆ ಕೂಡ ಆಗಿತ್ತು. ನಾನು ಊಟ ಮಾಡಿಕೊಂಡು ಬಂದು ಮರಿಗಳಿಗೆಲ್ಲ ಮೇವು ಹಾಕಿದೆ. ರಾಗಿ ತಳ ಹಾಕಿರೋದು ನಾವು. ಎಲ್ಲ ಮರಿಗಳು ತಿಂತಾಯಿದ್ವು. ಆಮೇಲೆ ನೀರು ಕೂಡ ಇರಲಿಲ್ಲ, ನೀರು ಒಯ್ದು. ನಿಮಗೆ ಇನ್ನೂ ಏನಾದರೂ ಕುರಿ ಫಾರ್ಮಿಂಗ್ ಬಗ್ಗೆ ಡೌಟ್ ಇದ್ದರೆ ಒಂದು ಕಮೆಂಟ್ ಹಾಕಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ.